ಹಾಯ್, ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾರ್ಕೆಟಿನ ಮೂಮೆಂಟ್ ಹೇಗಾಯಿತು, ಹಾಗೆ ನಾಳೆಗೆ ಯಾವ ರೀತಿ ಎಲ್ಲ ಟ್ರೇಡ್ ತೊಗೊಳ್ಬೋದು ಅನ್ನೋದನ್ನ ಒಂದು ಸೆಕೆಂಡ್ ನೋಡೋಣ. ಲೆಟ್ಸ್ ಡೈವ್ ಇಂಟು ದ ಚಾರ್ಟ್. ಈಗ ನಾನು ನಿಫ್ಟಿ ಚಾರ್ಟಲ್ಲಿದ್ದೇನೆ. ಸೊ ನಾವು ಎಸ್ಟರ್ಡೇ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಆ್ಯಸ್ ಪರ್ ದಟ್ ವರ್ಕ್ ಆಗಿದೆ ಅಂತ ಒಂದು ಸೆಕೆಂಡ್ ನೋಡೋಣ. ಓಕೆನಾ? ಸೊ ರೈಟ್ ನಾವು 15 ಮಿನಿಟ್ಸ್ ಚಾರ್ಟಲ್ಲಿದ್ದೀನಿ. ಸೊ ಎಸ್ಟರ್ಡೇ ನಾವು ಒಂದು ಮಾರ್ಕ್ ಮಾಡಿದ್ದಲ್ಲ, S1 ಏನಾದ್ರು ಫ್ಲ್ಯಾಟ್ ನೋಟ್ ಓಪನ್ ಆಯಿತು, ಓಪನ್ ಆಗಿ ಇಲ್ಲಿ ಈ S1 ಬ್ರೇಕ್ ಮಾಡ್ತು ಅಂದರೆ S2ವರೆಗೊಂದು. ಬಟ್ ನಮಗೇನಾಯ್ತು, ಇವತ್ತು ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಎಲ್ಲಿಗಾಗಿದೆ? ಸ್ಟ್ರೈಟ್ ಅವೇ ನಮ್ಮ ಒಂದು S2ಗೆ ಆಗಿದೆ. ಅದು ನಾವು ನಿಯರ್ ಬೈ ಒಂದು 23,140 ಹತ್ರ ಅರೌಂಡ್ ಹಾಕಿದ್ದೀವಲ್ಲ, ಸೊ ಸೇಮ್ ಏರಿಯಾನೇ ರೆಸ್ಪೆಕ್ಟ್ ಮಾಡಿದೆ. ಸೊ ಅಲ್ಲಿಂದ ಸಪೋರ್ಟ್ ತೊಗೊಂಡಿರೋದು ಹಾಗೆ ನಮ್ಮ ಒಂದು ಗ್ಯಾಪ್ ಫಿಲ್ ನಿಯರ್ ಬೈವರೆಗೂ ಹೋಗಿದೆ. ದಿಸ್ ಒನ್ ಆಫ್ ನಮಗೆ ಅದೊಂದು ಸ್ಟ್ರೆಂತ್ ಅದು ಅಲ್ಲ. ನಮಗೆ ನಮ್ಗೆ ಗೊತ್ತಿತ್ತು, ಗ್ಯಾಪ್ ಡೌನ್ ಆಗಲಿ, ಗ್ಯಾಪ್ ಅಪ್ ಆಗಲಿ ಅಥವಾ ಸೈಡ್ ವೇಸ್ ಆಗಲಿ, ಯಾವ ರೀತಿ ಡಿಪೆಂಡಿಂಗ್ ಅಪಾನ್ ದ ಮಾರ್ಕೆಟ್ ಕಂಡೀಷನ್ಸ್ ವಿ ಆರ್ ಗೋಯಿಂಗ್ ಟು ಟ್ರೇಡ್ ಅನ್ನೋದು. ಸೊ ಸ್ಟ್ರೈಟ್ ಅವೇ ನಮಗೆ ಏನಾಯಿತು, ನಮ್ಮ ಒಂದು ಸಪೋರ್ಟ್ ಲೆವೆಲ್ಗೆ ಬಂದಿದ್ದು ಇಮ್ಮಿಡಿಯೇಟು ಮೊಮೆಂಟಮಲ್ಲಿ ಬೈಯಿಂಗ್ ಆಯ್ತದು. ಯಾಕಂದರೆ ಅದು ಹೊಸಬ್ರು ಸ್ವಲ್ಪ ಕ್ಯಾಪ್ಚರ್ ಮಾಡೋದು ಕಷ್ಟ ಇದೆ. ಬಟ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಮಾರ್ಕೆಟಲ್ಲಿ ಪಳಗಿರ್ತಾರಲ್ಲ, ಅವ್ರಿಗೆಲ್ಲ ಒಂದು ಕ್ಯಾಪ್ಚರಿಂಗ್ಗೆ ಅದು ಏನದು ಮೊಮೆಂಟಮ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಆ ಒಂದು ಇದರಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಇದು ವರ್ತ್ ಇಟ್ಟಿತ್ತು. ಬಟ್ ಆಫ್ಟರ್ ದಟ್ ಏನಾಯಿತು, ಒಂದು ಮೊಮೆಂಟಮ್ ಆದಮೇಲೆ ಎಲ್ಲ ಏನಾಯಿತು, ಎಲ್ಲ ಬಂದುಬಿಟ್ಟು ಸೈಡ್ ವೇಸು ಮತ್ತು ಏನು ಪ್ರೀಮಿಯಮ್, ಇವತ್ತು ಎಕ್ಸ್ಪೈರಿ ಡೇ ಇದ್ದಿದ್ದರಿಂದ ಎಲ್ಲ ಪ್ರೀಮಿಯಮ್ ಎಲ್ಲ ಮೆಲ್ಟ್ ಆಯಿತು. ನಮ್ಗೆ ಇವನ್ ಇಂದ ಮನಿ ಕೂಡ ನಮಗೆ ಎಷ್ಟು ಮ್ಯಾಕ್ಸಿಮಮ್ ಡೆಲ್ಟಾ ಪ್ರಕಾರ ತೊಗೊಂಡೋದ್ರೆ 50% ಕೊಟ್ಟಿಲ್ಲ ಅದು. ಸೊ ಹಾಗಾಗಿ ಈ ಮೊಮೆಂಟಮ್ ಮಾತ್ರ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. RS ಇದು ಮಿಸ್ ಆಯಿತು ಅಂತಂದರೆ ದೇರ್ ಇಸ್ ನೋ ಚಾನ್ಸ್. ಬಟ್ ಲಾಸ್ಟ್ ಒಂದು ನಮಗೆ ಸೆಲ್ ಸೈಡ್ಗೆ ಒಂದು ಟ್ರೇಡ್ ಕೊಡ್ತದು ನಮ್ಮ ಒಂದು ಇದ್ರ ಪ್ರಕಾರ ಈ ಏರಿಯಾದಲ್ಲಿ. ಎಕ್ಸಾಕ್ಟ್ ನೋಡಿ ಯಾವ ಏರಿಯಾ ಅಂತ. ಒಂದು ಅರೌಂಡ್ 23,280 300ನ ಬ್ರೀಚ್ ಮಾಡಿ ಕೆಳಗಡೆ ಒಂದು ಲೋ ಯಾವಾಗ ಇದು ಮಾಡ್ತು ಆವಾಗ ನಮಗೊಂದು ಸೆಟಪ್ ಕೊಟ್ಟು, ಈ ಸೆಟಪ್ಪಲ್ಲಿ ನಮಗೊಂದು ಮೊಮೆಂಟಮಲ್ಲಿ ಒಂದು ಟ್ರೇಡ್. ಬಟ್ ಇಲ್ಲೇನು ಗೊತ್ತಾ, ಜಾಸ್ತಿ ನಾವು ಪಾಯಿಂಟ್ಸ್ಗೆ ವೆಯ್ಟ್ ಮಾಡೋ ಆಗಿರಲಿಲ್ಲ. ಯಾಕೆಂತಂದರೆ ಇಮಿಡಿಯೇಟ್ ಎಲ್ಲ ಕಡೆ ಸಪೋರ್ಟೇನೆ. ನಿಮ್ಗೆ ಇಲ್ಲಿ ಬರೋ ಅಷ್ಟೊತ್ತಿಗೆ ಇಮಿಡಿಯೇಟ್ ಬೌನ್ಸ್ ಆಗ್ತಾಯಿತ್ತು. ಸೊ ಇಲ್ಲಿ ಒಂದು ಟ್ರೆಂಡು ಕಂಟಿನ್ಯೂ ಆಗ್ತಿರೋಗ್ಲಿ ಒಂದು ಬೌನ್ಸಿಂಗು ಅಥವಾ ಒಂದು ರಿವರ್ಸಲ್ ಕ್ಯಾಂಡಲ್ ಬರ್ತಂದು ನಮಗೇನಾಗೋದು, ಎಕ್ಸ್ಪೈರಿ ಡೇ ಇರೋದ್ರಿಂದ ತುಂಬ ಸೆನ್ಸಿಟಿವ್ ಇರ್ತವೆ ಎಲ್ಲ ಪ್ರೈಸ್ಗಳು. ಸೊ ಹಾಗಾಗಿ ಇಮಿಡಿಯೇಟ್ ಮೆಲ್ಟ್ ಆಗೋವು. ಒಂದು ಇಂಡೆಕ್ಸ್ ಮೂವ್ ಆದರೂ ಕೂಡ ಅದು ಮೂವ್ ಆಗ್ತದೆ. ಸೊ ಅವಾಗ ಏನು ಮಾಡ್ಬೋದು ಅಂತಂದರೆ, ಇಮಿಡಿಯೇಟ್ ಏರಿಯಾ ಟಚ್ ಆಗ್ತಾನೆ, ನೋ ನೀಡ್ ಫಾರ್ ದ ಕನ್ಫರ್ಮೇಷನ್ ಟು ರಿವರ್ಸಲ್. ಏರಿಯಾ ನಮ್ಗೆ ಗೊತ್ತು, ಇಲ್ಲಿ ಸಪೋರ್ಟ್ ಇದೆ ಅಂತ, ಇಲ್ಲೊಂದು ರಿಯಾಕ್ಷನ್ ಆಗ್ಬೋದು ಅಂತ ಗೊತ್ತಾದ ತಕ್ಷಣ ಒಂದು ಎಕ್ಸಿಟ್ ಆಗಬೇಕು. ಅಷ್ಟು ಅಕ್ಯುರಸಿ ಇದ್ರೆ ಮಾತ್ರ ಇವತ್ತು ದಿನ ಟ್ರೇಡ್ ಮಾಡೋಕ್ಕೆ ಆಗ್ತಾಯಿತ್ತು. ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗಿತ್ತು. ಸೊ ನಮಗೊಂದು ಮೊಮೆಂಟಮಲ್ಲಿ ಟ್ರೇಡ್ ತೊಗೊಳ್ಳೋರು ಇಲ್ಲೊಂದು ತೊಗೊಂಡಿದ್ದಾರೆ. ಅದು ಬಿಟ್ಟರೆ ಈ ಒಂದು ಏರಿಯಾ ಅದು ಕೂಡ ಇವನ್ನಿಂದ ಮನಿ ಕೂಡ ನಮಗೆ ಇದೊಂದು 40 ಪಾಯಿಂಟ್ ಅಪ್ ಆದರೆ ಅದೊಂದು 15 ಪಾಯಿಂಟ್ ಕೊಡೋದಷ್ಟೇ. 50% ಆಫ್ ದ ಒಂದು ಹೀಲ್ಡ್ ಮಾತ್ರ ಕೊಡ್ತಾಯಿತ್ತು. ಅದು ಅಬ್ಸರ್ವ್ ಮಾಡಿಬಿಟ್ಟು ಅದಕ್ಕಿಂತ ಬೇಗ ಕ್ವಿಕ್ಕಾಗಿ ಈ ಏನಂದರೆ ಸ್ಕಾಲ್ಪಿಂಗ್ ಎಂಟ್ರಿ ಮಾಡೋರಿಗೆ ಓಕೆ ಆಗ್ತಾಯಿತ್ತು. RLSO ತುಂಬ ಟ್ರೆಡಿಷ್ನಲ್ ಥರ ಒಂದು 30 ಪಾಯಿಂಟ್ ಒಂದೇ ಮೊಮೆಂಟಮಲ್ಲಿ ಸಿಗಬೇಕು ಅಂದವರಿಗೆ ನಿಜವಾಗ್ಲೂ ಪಾಯಿಂಟ್ ಸಿಕ್ಕಿಲ್ಲ. ಇವತ್ತು ಎಲ್ಲ ಒಂದು ಮೆಲ್ಟಿಂಗ್ ಪ್ರೋಸೆಸ್ಸೇ ಏನು ನಡೆದಿದ್ದು. ಸೊ ಹಾಗಾಗಿ ಇವತ್ತಿನ ಟ್ರೇಡ್ ಸ್ವಲ್ಪ ಟ್ರಿಕ್ಕಿ ಇತ್ತು ಅಲ್ವಾ. ತುಂಬ ಮೊಮೆಂಟಮ್ ಕಾಯ್ದೇ ಸ್ಮಾಲ್ ಪ್ರಾಫಿಟ್ಗೆ ಏನು ಹೇಳ್ತೀವಿ ನಾವು, ಒಂದು ಸರ್ವೈವಲ್ಗೋಸ್ಕರ ಟ್ರೇಡ್ ಮಾಡೋರಿಗೆ ಇವತ್ತಿನ ದಿನ ಟ್ರೇಡಿಂಗ್ ಆಗಿತ್ತು. ಸೊ ನಾಟ್ ಫಾರ್ ಯೂಜ್ ಪ್ರಾಫಿಟ್ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋ ಹಾಗಿರಲಿಲ್ಲ. ಸೊ ಇದು ಒಂದು ನಿಫ್ಟಿ ಆಯಿತು. ಸೊ ಇರಲಿ, ನಾಳೆಗೆ ಯಾವ ರೀತಿ ಎಲ್ಲ ಟ್ರೇಡ್ ತೊಗೊಳ್ಬೋದು ಅನ್ನೋದು ಕೂಡ ನೋಡೋಣ. ನಮಗೆ ಈಗ ವರ್ಲ್ಡ್ ಮಾರ್ಕೆಟ್ ನೋಡೋಕೆ ಹೋದರೆ ಟೋಟಲ್ ಬೆರಿಶ್ ಇದೆ. ಇವಾಗ US ಮಾರ್ಕೆಟ್ ಎಲ್ಲ ಆಲ್ಮೋಸ್ಟ್ 2.5%ವರೆಗೂ ನಮಗೆ ಕೊಲಾಪ್ಸ್ ಆಗಿದೆ. ಸೊ ಹಾಗಾಗಿ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟುಮಾರೋ ಮಾರ್ನಿಂಗ್. ಅಲ್ಲಿವರೆಗೂ ಕೂಡ ನಾವು ಈಗಿನ ರೈಟ್ ನೋ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಇಸ್ ಅ ಟೋಟಲ್ ಬೈರಿಶ್ ಮಾರ್ಕೆಟ್ಗೆ ಟರ್ನ್ ಆಗಿದೆ, ಆಲ್ ವರ್ಲ್ಡ್ ಮಾರ್ಕೆಟ್ ಇಟ್ ಸೆಲ್ಫ್. ಸೊ ಬೇಸ್ಡ್ ಆನ್ ದಟ್ ನಾನೀಗ ಒಂದು ಅನಾಲಿಸಿಸ್ನ ತೊಗೊಳ್ಳೋದಾದರೆ, ನಾವೀಗ ಪ್ರೆಸೆಂಟ್ಲಿ ವಿ ಆರ್ ಇನ್ 23,240 ಅಲ್ಲ. ಸೊ ನಮಗೆ ಮೇಜರ್ ರೆಸಿಸ್ಟೆನ್ಸ್ ಆಗಿ ಮಲ್ಟಿಪಲ್ ರೆಸಿಸ್ಟೆನ್ಸ್ ಆಗಿರುವಂಥದ್ದು ಏರಿಯಾ ಬಂದ್ಬಿಟ್ಟು 23,000. ನೆನ್ನೆ ಏನು 23,500 to 300 ಅಂತ ರೇಂಜ್ ಅಂದ್ಕೊಂಡ್ವಿ. ಯಾವಾಗ ಆ 300 ಒಂದು ಸಪೋರ್ಟನ್ನು ಕೂಡ ಬ್ರೇಕ್ ಮಾಡಿ ಡೌನ್ ಬಂತು, ಸೊ ಆ ಒಂದು ರೆಸಿಸ್ಟೆನ್ಸ್ ಇದು ಸಪೋರ್ಟ್ ಏನಾಯ್ತು ಈಗ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗಿದೆ. ಸೊ 23,300 ಏನಾಗಿದೆ ಈಗ
ರೆಸಿಸ್ಟೆನ್ಸ್ ಆಗಿ ನಮಗೀಗ ರೈಟ್ ನಾವು ಕನ್ವರ್ಟ್ ಆಗಿದೆ. ಸೊ ಅದನ್ನೇನಾದ್ರು ಒಂದು ಸೆಕೆಂಡ್ ಟೆಸ್ಟ್ ಮಾಡಿ ವಾಪಸ್ ಕೆಳಗೆ ಬಂತು ಅಂದರೆ ವಿ ಕ್ಯಾನ್ ಸಿ ದ ಡೌನ್ ಸೈಡ್ ಮೂಮೆಂಟ್. ಆರ್ ಎಸ್ ಟುಮಾರೋ ಗೋಯಿಂಗ್ ಟು ಏನು ಗ್ಯಾಪ್ ಡೌನ್ ಕೂಡ ಆದರೂ ಕೂಡ ಆಶ್ಚರ್ಯ ಇಲ್ಲ ಪ್ರೆಸೆಂಟ್ ಕಂಡೀಷನ್ಸ್ಗೆ. ವಿ ಡೋಂಟ್ ನೋ ಇನ್ನು ಓವರ್ ನೈಟಲ್ಲಿ ವಾಟ್ ಇಟ್ ಆ್ಯಪನ್ಸ್ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಸೊ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಗ್ಯಾಪ್ ಡೌನ್ ಅನ್ನೋ ಒಂದು ಕಂಡೀಷನ್ನ ತೋರಿಸ್ತಾ ಇದೆ. ಸೊ ನೋಡೋಣ ಈಗ ಯಾವ ಥರ ಇದಾಗ್ಬೋದು ಅಂತ. ಪ್ರೆಸೆಂಟ್ಲಿ ನಾವು 23,000 ಈ ಏರಿಯಾದಲ್ಲಿ ಇದ್ದೀವಲ್ವಾ. ಸೊ ನಾಳೆಗೆ ಏನಾದರೂ ಗ್ಯಾಪ್ ಡೌನ್ ಆಯಿತು, ಈ ಏರಿಯಾಗೆ ಬಂತು ಅಂತಂದರೆ ಒಂದು ಸೆಕೆಂಡ್ ರೆಸ್ಪೆಕ್ಟ್ ಆಗ್ಬೋದು. ಅಲ್ಲದೇ ಇದಕ್ಕಿಂತ ಜಾಸ್ತಿ ಬೀಳ್ತೀವಿ ಅಂತಂದರೆ ನಮಗಿರೋವಂಥದ್ದು ಏರಿಯಾನೇ 23,000. ಸೊ 23,000 ನಮಗೆ ನೆಕ್ಸ್ಟ್ ಏರಿಯಾ. 23,000 ಏರಿಯಾ ಅದನ್ನು ಬ್ರೇಕ್ ಆಗಿ ಕೆಳಗಡೆ ಹೋಯಿತು ಅಂತಂದರೆ ಮಾರ್ಕ್ ಮಾಡೋಣ ಯಾವುದಾಗ್ಬೋದು ಅಂತ. ಓಕೆ, ಎಸ್ 22,930 880ವರೆಗೂ ನೆಕ್ಸ್ಟ್ ಇದನ್ನು ಈ ಝೋನ್ ಎತ್ಕೊಂಬರೋಣ. ಯಾಕಂತಂದರೆ ಇದು ತುಂಬ ದೂರ ಆಯಿತು ಮೇಲ್ಗಡೆ ರೆಸಿಸ್ಟೆನ್ಸು. ಸೊ ಈ ಏರಿಯಾ ಯಾವುದು 22,900. ನಾವಿವಾಗ ಯಾವುದನ್ನು ಮಾರ್ಕೋಬೋದು ಅಂತಂದರೆ ಇಮಿಡಿಯೇಟ್ ನಾಳೆ ಗ್ಯಾಪ್ ಡೌನ್ ಆದರೆ ಇದಕ್ಕಿಂತ ಕೆಳಗಡೆನೇ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. 23,150 ಕೆಳಗಡೆ ಬ್ರೇಕ್ ಆಯ್ತು ಅಂತಂದರೆ ನೋ ಡೌಟ್ ಆಲ್ ದ ಸಪೋರ್ಟ್ ಏನಿತ್ತು ಇಮಿಡಿಯೇಟ್ ಸಪೋರ್ಟ್ಸ್ ಎಲ್ಲ ಬ್ರೇಕ್ ಆಗಿ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಸಪೋರ್ಟ್ ನಮಗೆ 23,000 ದಿಸ್ S1 ಆಗುತ್ತೆ. ದಿಸ್ ಈಸ್ S1, ಆಮೇಲೆ S2. ನಮಗೆ ಟೋಟಲ್ ಅಂದರೆ ಕಂಡೀಷನ್ ಓವರ್ ಆಲ್ ಕಂಡೀಷನ್ ಏನು ಬೇರಿಶ್ ಸೈಡೇ ನಾವು ಕೂರಬೇಕಾಗತ್ತೆ. ಸೊ ಯಾವುದೇ ಒಂದು ಬೈಯಿಂಗ್ ಬಂದರೂ ಕೂಡ ಅದು ಒಂದು ರೀಟ್ರೇಸ್ ಆಗಿ ನಾವು ಒಂದು ಟ್ರೇಡ್ ತೊಗೊಳ್ಬೋದು ಅಷ್ಟೇ. ನಾಟ್ ಫಾರ್ ದ ಟ್ರೆಂಡ್ಗೆ ಫಾರ್ ಆಗಿ ನಾವು ತೊಗೊಳ್ಳೋದಲ್ಲ, ಅದು ಜಸ್ಟ್ ರಿಟ್ರೇಸ್ಮೆಂಟ್ ತೇರಿ ಗೊತ್ತಿದ್ದವ್ರಿಗೆ ಅಷ್ಟಷ್ಟು ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ನಮಗೆ ರಿಟ್ರೇಸ್ಮೆಂಟ್ ಕೊಡುತ್ತೆ ಅಂತ ಗೊತ್ತಾಗಿ ಇಮಿಡಿಯೇಟ್ ಚಿಕ್ಕ ಚಿಕ್ಕ ಸ್ಕಾಲ್ಪಿಂಗ್ ಮಾಡ್ಕೊಳ್ಬೋದು. ಇಮಿಡಿಯೇಟ್ ಬೌನ್ಸಿಂಗ್ ಇದು. ಆರ್ ಎಸ್ ಒಂದು ರಿಟ್ರೇಸ್ಗೆಲ್ಲ ನಾವು ಒಂದು ಸೆಲ್ಲಿಂಗ್ ಆಪರ್ಚುನಿಟಿನ ಹುಡುಕ್ಬೋದು. ಸೊ ಮಾರ್ಕೆಟ್ ಏನಾದ್ರು ಎಲ್ಲ ಈಗ ಮಾರ್ಕ್ ಆಯಿತು ಅಂತ ಅಂದ್ಕೊಳ್ತೀನಿ. ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಅಂತಂದರೆ ನಮಗೀಗ 23,000 ಇಮ್ಮಿಡಿಯೇಟು ಬಂದುಬಿಟ್ಟು ಈ ಏರಿಯಾ ರೆಸಿಸ್ಟೆನ್ಸ್ ದಿಸ್ R1 ಒಂದು ಮಾರ್ಕ್ ಇರಲಿ, ಎರಡು ಬೇಕಲ್ಲ ಮಾರ್ಕ್ಗೆ. ವಿ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅನ್ನೋದು. R1 ದಿಸ್ ಈಸ್ R2. 23,300 R1 ಆಗುತ್ತೆ, 23,450 ಅರೌಂಡ್ R2 ಆಗುತ್ತೆ. ಸೊ ಇದು ನಮ್ಮ ಹತ್ರ ಮಾರ್ಕಿಂಗ್ ಇರುತ್ತೆ. ಇಲ್ಲ ಎಲ್ಲ ಎತ್ತಾಗೋದು ಬೇಡ, ಒಂದು ಸೆಕೆಂಡ್ ಫ್ರೆಶ್ ಆಗಿ ನಾವು ಇದು ಮಾಡೋಣ. ಸಿ ಪ್ರೆಸೆಂಟ್ ಕಂಡೀಷನ್ ಪ್ರಕಾರ ನಮಗೆ ಮಾರ್ಕೆಟು ಇಲ್ಲಿಂದ ಬಂದು ಈ ಏರಿಯಾ ಮೇಜರ್ ಸಪೋರ್ಟ್ ಏರಿಯಾನ ಬ್ರೇಕ್ ಮಾಡ್ತು ಅಂತಂದರೆ ಸ್ಟ್ರೈಟ್ ಅವೇ ದೇರ್ ಇಸ್ ನೋ, ನಮಗೆ ಯಾವುದೇ ಸಪೋರ್ಟ್ ಇಲ್ಲ, ನಮಗಿರೋದೇ ಇದು ಸಪೋರ್ಟ್ ಅಲ್ವಾ. ಅದು ಬಿಟ್ಟರೆ ನಮಗೆ ನೆಕ್ಸ್ಟ್ ಸಪೋರ್ಟ್ ವಿಲ್ ಬಿ ದಿಸ್ ಒನ್ 22,900 ಅರೌಂಡು ನಮಗೆ ಒಂದು ಇದು. ಈಗ S1 ಇದಾಗುತ್ತೆ, S2 ಈ ಏರಿಯಾ ಆಗುತ್ತೆ. ಇದು ಬಂದುಬಿಟ್ಟು R1 R2. ಓಕೆಲ್ಲ, ಇದು ನಮ್ಮ ನಿಫ್ಟಿಯ ಒಂದು ಅನಾಲಿಸಿಸ್ ಆಗುತ್ತೆ. ಇನ್ ಕೇಸ್ ಏನಾದ್ರು ನಮ್ಗೆ ಗ್ಯಾಪ್ ಡೌನ್ ಆದರೆ ಗೊತ್ತಿದೆ ಇಲ್ಲಿವರೆಗೂ ಬರ್ತದೆ. ಗ್ಯಾಪ್ ಅಪ್ ಆಯಿತು ಅಂತಂದರೆ ಇದು ರೆಸಿಸ್ಟೆನ್ಸ್, ಇದು ಬ್ರೇಕ್ ಆಯ್ತು ಅಂದರೆ ಇದು ಆಲ್ ದ ವೇ ನಾವು ರೆಡಿ ಇರ್ತೇವೆ. ಸೊ ಲೆಟ್ಸ್ ಮೂವ್ ಟು ದ ಬ್ಯಾಂಕ್ ನಿಫ್ಟಿ. ಈಗ ಸೊ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಅದೇ ಥರನೇ ನಿಫ್ಟಿ ಥರನೇ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಎಲ್ಲ ನೆಗೆಟಿವ್ ಇರೋದ್ರಿಂದ ಇಲ್ಲಿ ಮಲ್ಟಿಪಲ್ ರಿಜೆಕ್ಷನ್ ಏರಿಯಾ ಕೂಡ ಹೌದು. ಇಲ್ಲೆಲ್ಲ ಎಲ್ಲಿಂದ ಡ್ರಾಸ್ಟಿಕ್ ಫಾಲೋ ಆಗಿದೆ ಅಲ್ಲಿಗೆ ಬಂದು ಮಾರ್ಕೆಟ್ ಬಂದು ನಿಂತಿದೆ. ಸೊ ನಾಳೆಗೇನಾದ್ರು ಇನ್ ಕೇಸ್ ಈಗ ಪ್ರೆಸೆಂಟ್ ಕಂಡೀಷನ್ ಪ್ರಕಾರ ಗ್ಯಾಪ್ ಡೌನ್ ಆಯಿತು ಅಂತಂದರೆ ನಮಗೆ ಇರೋವಂಥ ಒಂದು ಸಪೋರ್ಟ್ ಬಂದುಬಿಟ್ಟು ತುಂಬ ಒಂದು ಮೇಜರಾಗಿ ಇಲ್ಲಿದೆ ಒಂದು ಫಸ್ಟ್ ಸಪೋರ್ಟು. ಇವಾಗ ಪ್ರೆಸೆಂಟ್ ನಾವು ಎಲ್ಲಿದ್ದೀವಿ 51,580ನಲ್ಲಿದ್ದೀವಿ. ಸೊ ನಾಳೆಗೇನಾದ್ರು ಗ್ಯಾಪ್ ಡೌನ್ ಆಯಿತು ಅಂತಂದರೆ ಈ ಏರಿಯಾನ ಬ್ರೇಕ್ ಆಯಿತು ಅಂತಂದರೆ ಇಮಿಡಿಯೇಟ್ ನಮಗಿರುವಂಥದ್ದು ಮೇಜರ್ ಸಪೋರ್ಟು 50,750. ಅದನ್ನು ಬ್ರೇಕ್ ಆಯಿತು ಅಂತಂದರೆ 50,250. ಇದ್ರ ಮಧ್ಯದಲ್ಲಿ ಒಂದು ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಳ್ಳೋಣ. ಎಸ್, ಇನ್ ಬಿಟ್ವೀನಲ್ಲಿ ಯಾವುದಿದೆ ನಮಗೆ 50,250
51,000 ಒಂದು ಇದೆಯಲ್ಲ ರಿಯಾಕ್ಷನ್ ಝೋನು. ಹಾಂ, ಇದು ಒಂದು ನಮಗೆ S1 ಮಾರ್ಕ್ ಮಾಡ್ಕೊಳ್ಳಿ. ದಿಸ್ ಈಸ್ ಇದು ಫಸ್ಟು S1 ಇದೇ ಆಗುತ್ತೆ. ಓಕೆನಾ, S1 S2 ಸ್ವಲ್ಪ ನಾಳೆಗೆ ಸ್ವಲ್ಪ ಜೋರಾಗಿ ಮಾರ್ಕೆಟ್ ಬೀಳೋದ್ರಿಂದ S3ವರೆಗೂ ನಾವು ತೊಗೊಳ್ಳೋಣ. ಓಕೆನಾ, ಗೊತ್ತಿದೆ. R1 ಬಂದುಬಿಟ್ಟು ಪ್ರೆಸೆಂಟು ಇದ್ರ ಮೇಲೆ ಏನಿದೆ ನಾವು ತೊಗೊಳ್ಬೇಕಾಗತ್ತೆ ಅಲ್ವಾ. ಈ ಒಂದು ಲೈನ್ಗಳ ಮೇಲೆ ನಮಗೆ ಮೇಲ್ ಹೋದರೆ ಮಾತ್ರ ಇದು ಅದು ನೆಕ್ಸ್ಟ್ ಇರೋದೆ 52,000 ರೆಸಿಸ್ಟೆನ್ಸ್. ಇಲ್ಲಿ ಚೇಂಜ್ ದ ಕಲರ್. ಇದು R1 R2 52,000 51,000 ಇದು R1. ಮಾರ್ಕೆಟು ಯಾವ ಕಡೆಗಾದರೂ ಹೋಗಲಿ ನಮ್ಮ ಒಂದಿದು ರೆಡಿ ಇರಬೇಕು, ಎವರ್ ರೆಡಿ ಅನ್ನೋ ಥರ ಅಲ್ವಾ. ಬಿಕಾಸ್ ವಿ ಆರ್ ಎ ಪ್ರೊಫೆಷ್ನಲ್ ಟ್ರೇಡರ್ ಆಗಿರೋದ್ರಿಂದ ಮಾರ್ಕೆಟು ಯಾವ ಕಡೆ ಹೋದ್ರೂ ಟ್ರೇಡ್ ಮಾಡೋ ಅಷ್ಟು ನಮಗೆ ಒಂದು ರೂಢಿ ಇರಬೇಕಾಗುತ್ತೆ. ಸೊ ಹಾಗಾಗಿ ಇದು ಒಂದು ನನಗೆ R1, ದಿಸ್ ಈಸ್ R2. ಇಲ್ಲಿ ಮಾರ್ಕೆಟ್ ಅದು ಕೆಲಸಕ್ಕೆ ಬರುತ್ತೋ ಬರಲ್ವೋ ನನ್ನ ಒಂದಿದು ರೆಡಿ ಇರೋ ಅಂಥದ್ದು. ಮೇಜರ್ ಟ್ರೆಂಡ್ ನನಗೆ ಬೈರಿಶ್ ಕಾಣಿಸ್ತಾ ಇದೆ ಪ್ರೆಸೆಂಟ್ಗೆ. ಹಾಗಾಗಿ ನಾನು 3 ಇದನ್ನು ಮಾರ್ಕ್ ಮಾಡ್ಕೊಂಡು ಡೌನ್ ಸೈಡ್ಗೆ. ಸೊ ನನಗೆ ನಾಳೆ ಮಾರ್ಕೆಟಿಗೆ ಬಂತು ಡೌನ್ ಆಗಿ ಇಲ್ಲಿಂದ ಬಂತು ಅಂತಂದರೆ ಅಗೇನ್ ವಿಲ್ ವೆಯ್ಟ್ ಫಾರ್ ದ ಒಂದು ಬೌನ್ಸು. ಅಗೇನ್ ಈ ಒಂದು ಪ್ಯಾಟರ್ನಲ್ಲಿ ಮಾರ್ಕೆಟ್ ನಾಳೆಗೆ ಬರ್ಬೋದು. ಸೊ ಇದೆಲ್ಲ ಒಂದು ರೀಟ್ರೇಸ್ ಆಗುತ್ತೆ. ರೀಟ್ರೇಸಲ್ಲಿ ಆದಷ್ಟು ನಾವು ರೀಟ್ರೇಸ್ನ ನೋಡಿಕೊಂಡು ಬ್ರೇಕ್ ಆದಮೇಲೆ ನಾವು ಒಂದು ಟ್ರೇಡನ್ನು ತೊಗೊಳ್ಬೋದು. ಇದು ನನ್ನ ಒಂದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಆಗಿದೆ. ಐ ಹೋಪ್ ಯು ಗಾಟ್ ಒಂದು ನಾಳೆಯ ಒಂದು ಐಡಿಯಾ ನಿಮಗೆ ಸಿಕ್ತು ಅನಿಸುತ್ತೆ. ಯಾಕಂದರೆ ಇವನ್ ಆಯಿಲ್ಲು ಕೂಡ ಅಷ್ಟೇ ನಮಗೇನು ಇಲ್ಲ ನೋಡಿ, ಎಲ್ಲ ವೈಂಡ್ ಅಪ್ ಆಗಿಬಿಟ್ಟಿದ್ದಾವೆ ಇಲ್ಲೆಲ್ಲ. ನಮಗೆ ಮೇಜರಾಗಿ 51,500 ಅದು ಬಿಟ್ಟರೆ 51,000ಗೆ ನಮಗೆ ಸಪೋರ್ಟ್ ಇರುವಂಥದ್ದು. ಸೊ ಬೇರೆ ಅದು ನಮ್ಮ ಮಧ್ಯದಲ್ಲಿ ಇದಿಲ್ಲ. ಇದು ನಮ್ಮ ಬ್ಯಾಂಕ್ ನಿಫ್ಟಿ ಆಯಿತು. ನಿಫ್ಟಿಯಲ್ಲೂ ಅಷ್ಟೇ, ನಿಫ್ಟಿಯಲ್ಲಿ 23,250 ಒಂದು ಮೇಜರ್ ರೆಸಿಸ್ಟೆನ್ಸು. ಅದು ನೆಕ್ಸ್ಟ್ ಇದಾಯಿತು ಅಂದರೆ 23,200 ಅದೆಲ್ಲ ಬ್ರೇಕ್ ಆಗಿ ಬಂತು ಅಂತಂದರೆ ಇನ್ನಿರೋದೇ ನಮಗೆ 23,000 ಅಷ್ಟೇ ಸಪೋರ್ಟು. ಅಲ್ಲಿವರೆಗೂ ನಮಗೆ ಯಾವುದು ಒಂದು ಕ್ರೂಷಿಯಲ್ ಸಪೋರ್ಟ್ ಅಂತ ಸಿಗೋದಿಲ್ಲ. ಸೊ ಲೆಟ್ಸ್ ನೋಡೋಣ ಏನು ಇದಾಗುತ್ತೆ ಅಂತ. ನಮಗೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ನಮಗೆ ಗೊತ್ತಿದೆ ಮಾರ್ಕೆಟ್ ಯಾವ ರೀತಿ ಎಲ್ಲ ಮೂವ್ ಆಗ್ಬೋದು ಅಂತ. ಅಕಾರ್ಡಿಂಗ್ ಟು ದಟ್ ನಾವು ಟ್ರೇಡ್ ಸ್ಮಾಲ್ ಕ್ವಾಂಟಿಟಿ. ಇವಾಗ ಮೇಜರ್ ಫಾಲ್ ಆಗುತ್ತೆ ಅಂತಂದರೆ ಆದಷ್ಟು ಒಂದು ಸ್ಮಾಲ್ ಒಂದು ಔಟ್ ಆಫ್ ದ ಮನಿನಲ್ಲಿ ಚಿಕ್ಕ ಒಂದು ಟ್ರೇಡ್ಗೆ ಪ್ರಯತ್ನ ಪಡಿ ಅಂತ ಹೇಳ್ತೀವಿ. ಯಾಕಂತಂದರೆ ವಾಲಟೈಲಿಟಿ ಕೂಡ ಹಾಗೇ ಇರುತ್ತೆ. ಸೊ ತುಂಬ ಜೋರಾಗಿ ಗ್ಯಾಪ್ ಡೌನ್ ಆಯಿತು ಅಂತಂದ್ರೆ ಕೂಡ ಇಮಿಡಿಯೇಟ್ ಬೌನ್ಸ್ ಆದಾಗ ಏನಾಗುತ್ತೆ, ನಮ್ಮದು ಪ್ರೀಮಿಯಮ್ಸ್ ಕೂಡ ಮೆಲ್ಟ್ ಆಗುತ್ತೆ. ಸೊ ನೋಡಿಕೊಂಡು ಚಿಕ್ಕದಾಗಿ ಪ್ರಾಫಿಟನ್ನು ಅಕ್ಯುಮುಲೇಟ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.